ಶರಣಾಗಿದ್ದ 6 ನಕ್ಸಲರಿಗೆ ನ್ಯಾಯಾಂಗ ಬಂಧನ. ಪಟ್ಟಿಯಲ್ಲಿ ಉಳಿದ ಏಕೈಕ ನಕ್ಸಲ್ ಯಾರು? ಸಿಎಂ ಸಮ್ಮುಖದಲ್ಲಿ ಶರಣಾಗಿದ್ದಕ್ಕೆ ಬಿಜೆಪಿ ಕಿಡಿ, ಕಾಂಗ್ರೆಸ್ ತಿರುಗೇಟು. ಬಿಪಿಎಲ್ ಕಾರ್ಡ್ ಗೊಂದಲಕ್ಕೆ ಸಿಎಂ ಮುಲಾಮು, ಅನರ್ಹರನ್ನ ತೆಗೆಯುವಂತೆ ಸೂಚನೆ. ಈ ಎಲ್ಲಾ ಸುದ್ದಿಯನ್ನ ನೋಡೋಣ ಸಮಗ್ರ ನ್ಯೂಸ್ ಟಾಪ್ 9 ನಲ್ಲಿ. ಮೊನ್ನೆ ರಾಜ್ಯ ಸರ್ಕಾರದ ಮುಂದೆ ಶರಣಾಗಿದ್ದ ನಕ್ಸಲರಿಗೆ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ಎನ್ಐಎ ವಿಶೇಷ ನ್ಯಾಯಾಲಯ 6 ಮಂದಿಯನ್ನ ಜುಡಿಷಿಯಲ್ ಕಸ್ಟಡಿಗೆ ಕೊಟ್ಟಿದೆ. 6 ಮಂದಿ ಆರೋಪಿಗಳು ಜನವರಿ 31ರವರೆಗೆ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇರಲಿದ್ದಾರೆ. 6 ಮಂದಿ ನಕ್ಸಲರೇನು ಕೆಂಪು ಬಾವುಟ ಕೆಳಗಿಳಿಸಿ ಶರಣಾಗಿದ್ದಾರೆ. ಆದ್ರೆ ಹಿಂದೊಮ್ಮೆ ಇವರೆಲ್ಲ ಶಸ್ತ್ರಾಸ್ತ್ರಗಳೊಂದಿಗೆ ಚಿಕ್ಕಮಗಳೂರಿನ ಕಾಡಿನಲ್ಲಿ ಸುತ್ತಾಡ್ತಿದ್ರು. ಈ ಬಗ್ಗೆ ಗುಪ್ತಚರ ಇಲಾಖೆ ಮಾಹಿತಿ ಇತ್ತು. ಈಗ ಶರಣಾಗತಿಯು ಮುನ್ನ ಇವರ್ಯಾರು ಶಸ್ತ್ರಾಸ್ತ್ರಗಳನ್ನ ಸರೆಂಡರ್ ಮಾಡಿಲ್ಲ. ಡಿವೈಎಸ್ಪಿ ಬಾಲಾಜಿ ಸಿಂಗ್ ನೇತೃತ್ವದ ತಂಡ ಈ ಬಗ್ಗೆ ತನಿಖೆ ನಡೆಸಲಿದೆ. ನಕ್ಸಲರು ಶರಣಾದ ವಿಚಾರ ಇಟ್ಕೊಂಡು ನಿನ್ನೆಷ್ಟೇ ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ಆಕ್ರೋಶ ಹೊರಹಾಕಿದ್ರು. ಕಾಡು ನಕ್ಸಲರನ್ನ ನಾಡು ನಕ್ಸಲರಾಗಿ ಮಾಡಲು ಹೊರಟಿದ್ದಾರೆ ಅಂತ ಬೆಂಕಿ ಉಗುಳಿದ್ರು. ಇದಕ್ಕೆ ಪರಮೇಶ್ವರ್ ಕೂಡ ತಮ್ಮದೇ ಮಾತಿನಲ್ಲಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳಿಗೆ ನಕ್ಸಲರ ಹತ್ರ ಇದ್ದಾರಾ ಅಥವಾ ಮುಖ್ಯಮಂತ್ರಿಗಳ ಸುತ್ತ ಇರುವಂತವರು ನಕ್ಸಲರಿಗೆ ಹತ್ರ ಇದ್ದಾರೆ, ಯಾವುದು ಅನ್ನೋದು ಸ್ಪಷ್ಟ ಆಗಬೇಕು. ಮತ್ತು ಒಂದು ವಾರದ ಒಳಗೆ ಕಾಡಿನಲ್ಲಿರುವಂಥ ನಕ್ಸಲರೆಲ್ಲರೂ ನಾಡಿಗೆ ಬಂದ್ಬಿಡ್ತಾರೆ ಅಂತಂದ್ರೆ ಯಾರು ಅವರನ್ನು ಸಂಪರ್ಕ ಮಾಡಿದ್ರು? ಇದು ಮುಖ್ಯಮಂತ್ರಿಗಳಿಗೆ ಅನುಮಾನಗಳಿಗೆ ಇಡೀ ನಾಗರಿಕ ಸಮಾಜ ಪ್ರಶ್ನೆ ಮಾಡುವಂತಾಗಿದೆ. ಅವರು ಹೇಳ್ತಾ ಇರ್ತಾರೆ, ಅವರ ಕ್ಷೇತ್ರದಲ್ಲೇ ಜಾಸ್ತಿ ಆಗ್ತಾ ಇದ್ದು, ಅಲ್ಲೇ ಇರೋದು ಏನಪ್ಪು, ಕಾರ್ಕಳದಲ್ಲೇ ಇದೆ ಅಲ್ವಾ ಏನಪ್ಪು. ರಾಜಕೀಯ ನಾಯಕರ ಕಿತ್ತಾಟ ಒತ್ತಟ್ಟಿಗಿರ್ಲಿ. ಸದ್ಯ ಎನ್ಕೌಂಟರ್ ಆಗಿರೋ ವಿಕ್ರಮ್ ಗೌಡ ತಂಡದಲ್ಲಿ 8 ಮಂದಿ ನಕ್ಸಲರು ಇದ್ರಂತೆ. ಈ ಪೈಕಿ 6 ಮಂದಿ ಖಾಕಿ ಮುಂದೆ ಶರಣಾಗಿದ್ದಾರೆ. ಚಿಕ್ಕಮಗಳೂರು ಮೂಲದ ನಕ್ಸಲ್ ರವೀಂದ್ರ ಸಂಪರ್ಕಕ್ಕೆ ಸಿಕ್ಕಿಲ್ಲ. ಅಲ್ಲಿಗೆ ರಾಜ್ಯದ ನಕ್ಸಲರ ಪಟ್ಟಿಯಲ್ಲಿ ರವೀಂದ್ರ ಒಬ್ನೇ ಉಳಿದುಕೊಂಡಂತಾಗಿದೆ. ಕೇಂದ್ರ ಸರ್ಕಾರ ನಿಗದಿಪಡಿಸಿರುವ ಮಾನದಂಡ ಪೂರೈಸದ ಬಿಪಿಎಲ್ ಪಡಿತರ ಚೀಟಿ ಹೊಂದಿರುವ ಅನರ್ಹರನ್ನ ಗುರುತಿಸಿ ಹಂತ ಹಂತವಾಗಿ ತೆಗೆದುಹಾಕಬೇಕು. ಆದ್ರೆ ಒಬ್ಬನೇ ಒಬ್ಬ ಅರ್ಹ ಬಿಪಿಎಲ್ ಕಾರ್ಡುದಾರನ ಪಡಿತರ ಚೀಟಿ ರದ್ದಾಗಬಾರದು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಿರ್ದೇಶನ ನೀಡಿದ್ದಾರೆ. ಅನರ್ಹರು ಬಿಪಿಎಲ್ ಕಾರ್ಡ್ಗಳನ್ನ ಸ್ವಯಂ ಹಿಂದಿರುಗಿಸಬೇಕು. ಬಿಪಿಎಲ್ ಕಾರ್ಡ್ಗಳನ್ನ ಹಿಂದಿರುಗಿಸಲು ಅವರಿಗೆ ಕಾಲಾವಕಾಶ ನೀಡಬೇಕು. ಅನರ್ಹರಿಗೆ ನೋಟಿಸ್ ನೀಡಿ ಕಾರ್ಡುಗಳನ್ನ ರದ್ದುಗೊಳಿಸಬೇಕು. ಈಗಾಗಲೇ 4,000 ಸರ್ಕಾರಿ ನೌಕರರ ಪಟ್ಟಿಯಿಂದ ತೆಗೆಯಲಾಗಿದೆ. ಅನ್ನಭಾಗ್ಯ ಯೋಜನೆಯ ನೇರ ನಗದು ವರ್ಗಾವಣೆಯಡಿ 4,692 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗಿದೆ. ಅಕ್ಟೋಬರ್ ಅಂತ್ಯದವರೆಗೆ 3,253 ಕೋಟಿ ವೆಚ್ಚ ಮಾಡಲಾಗಿದೆ. 4.45 ಕೋಟಿ ಫಲಾನುಭವಿಗಳು ಇದರ ಲಾಭವನ್ನ ಪಡೆಯುತ್ತಿದ್ದಾರೆ ಅಂತ ಸಿಎಂ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಕುಟುಂಬದಲ್ಲಿ ಒಬ್ಬರೇ ಇರುವ 80 ವರ್ಷ ದಾಟಿದವರಿಗೆ ಮನೆ ಬಾಗಿಲಿಗೆ ಆಹಾರ ಧಾನ್ಯ ಒದಗಿಸುವ ಅನ್ನ ಸುವಿಧಾ ಯೋಜನೆಯನ್ನ ಜಾರಿಗೊಳಿಸಲಾಗಿದೆ. 8,500 ಪಡಿತರ ಚೀಟಿದಾರರು ಯೋಜನೆಯಡಿ ಪ್ರಯೋಜನ ಪಡೆಯುತ್ತಿದ್ದಾರೆ. ಕನಿಷ್ಠ ಬೆಂಬಲ ಬೆಲೆಯಡಿ ಆಹಾರ ಧಾನ್ಯ ಸಂಗ್ರಹಿಸಲು ಎಲ್ಲ ವ್ಯವಸ್ಥೆ ಮಾಡಬೇಕು. ರೈತರಿಗೆ ಸಮಸ್ಯೆ ಆಗದಂತೆ ತ್ವರಿತವಾಗಿ ಎಲ್ಲ ಪ್ರಕ್ರಿಯೆಗಳನ್ನ ಪೂರ್ಣಗೊಳಿಸಲು ಕ್ರಮ ಕೈಗೊಳ್ಳಬೇಕು ಅಂತ ಸಿಎಂ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಕಾಡುಗೊಲ್ಲ ಸಮುದಾಯದವರು ಸಿಎಂ ಸಿದ್ದರಾಮಯ್ಯರನ್ನ ಭೇಟಿ ಮಾಡಿದ್ರು. ಬೆಂಗಳೂರಿನ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಿಎಂ ಭೇಟಿಯಾಗಿ ಕಾಡುಗೊಲ್ಲ ಸಮುದಾಯವನ್ನ ಎಸ್ಟಿಗೆ ಸೇರಿಸುವ ಪ್ರಸ್ತಾವನೆಯನ್ನ ಸಲ್ಲಿಸಲಾಯಿತು. 2024ರಲ್ಲಿ ರಾಜ್ಯದಿಂದ ಕೇಂದ್ರಕ್ಕೆ ಸಲ್ಲಿಕೆಯಾಗಿದ್ದ ಪ್ರಸ್ತಾವನೆಯು ಸೇರಿ ಕೇಂದ್ರ ಸರ್ಕಾರ ಪದೇ ಪದೇ ತಿರಸ್ಕರಿಸುತ್ತಿರುವುದರ ಬಗ್ಗೆ ಸಭೆಯಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಯಿತು. ಇನ್ನು ಕೇಂದ್ರ ತೆಗೆದಿರುವ ತಕರಾರುಗಳಿಗೆ ಪ್ರತಿಯಾಗಿ ದಾಖಲೆಗಳ ಸಮೇತ ಮತ್ತೆ ಪ್ರಸ್ತಾವನೆ ಸಲ್ಲಿಸುವಂತೆ ಸಭೆಯಲ್ಲಿ ನಿರ್ಣಯ ಕೈಗೊಳ್ಳಲಾಯಿತು. Xiaomi Redmi ತನ್ನ ಹೊಸ ಪ್ರಾಡಕ್ಟ್ ಅಧಿಕೃತವಾಗಿ ಮಾರ್ಕೆಟ್ಗೆ ಲಗ್ಗೆ ಇಟ್ಟಿದೆ. ಜಗತ್ತಿನಲ್ಲಿ 3ನೇ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಮಾರಾಟವಾಗುವ ಸ್ಮಾರ್ಟ್ಫೋನ್ ಆಗಿದ್ದು, ಇದೀಗ 2025ನೇ ಸಾಲಿನ ತನ್ನ ಮತ್ತೊಂದು ಹೊಸ ಮಾಡೆಲ್ ಲೋಕಾರ್ಪಣೆ ಮಾಡಿದೆ. ರೆಡ್ಮಿ 14C 5G ಎಂದು ಹೆಸರಿಡಲಾಗಿದ್ದು 10,000ದಿಂದ ಈ ಮೊಬೈಲ್ ಗ್ರಾಹಕರಿಗೆ ಲಭ್ಯವಾಗಲಿದೆ. ಈ ವೇಳೆ ಮಾತನಾಡಿದ Xiaomi ಇಂಡಿಯಾ ಅಸೋಸಿಯೇಟ್ ಡೈರೆಕ್ಟರ್ ಮಾರ್ಕೆಟಿಂಗ್ ಮತ್ತು PR ಹೆಡ್ ಸಂದೀಪ್ ಶರ್ಮಾ, 2025ರಲ್ಲಿ
5G ರೇಂಜ್ನಲ್ಲಿ ಮಾರುಕಟ್ಟೆಗೆ ಬಂದ ಚೊಚ್ಚಲ ಮೊಬೈಲ್ ಫೋನ್ ಇದಾಗಿದ್ದು ಅಲ್ಟ್ರಾ ಝೂಮ್, ಸ್ಕಿನ್ ಕೇರ್ ಫ್ರಂಟ್ ಕ್ಯಾಮೆರಾ ಹಾಗೂ ಬ್ಯಾಟರಿ ಬ್ಯಾಕಪ್ ಸೇರಿದಂತೆ 128GB ಬೇಸಿಕ್ ಸ್ಟೋರೇಜ್ ಕೆಪಾಸಿಟಿ ನೀಡಲಾಗಿದೆ. So the Redmi 14C 5G brings a host of different improvements, and the first of which is the design itself. Now this is powered by a Snapdragon 4 Gen 2 chipset, which is incredibly capable and very power efficient because it's a 4nm chipset with 5G speeds up to 2.5 gigabits per second.